ಬಿಜೆಪಿ ಕಾಲದ ಕೋವಿಡ್ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈಗ ಶಾಕ್. ಬಿಜೆಪಿಗರಲ್ಲ, ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಶಾಕ್. 4 ವಲಯದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ದಾಯಿತು. ಈಗ ಮತ್ತೆ ಹೊಸ 4 ವಲಯಗಳಲ್ಲಿ ಬಿಬಿಎಂಪಿ ಕೋವಿಡ್ ಹಗರಣದ ತನಿಖೆ ಚುರುಕಾಗಿದೆ. ಈಗಾಗಲೇ 28 ಅಧಿಕಾರಿಗಳಿಗೆ ನೋಟಿಸ್ ನೀಡೋದಕ್ಕೆ ಸಿದ್ಧವಾಗಿದೆ. ಯಲಹಂಕ, ದಕ್ಷಿಣ ವಲಯ, ಬೊಮ್ಮನಹಳ್ಳಿ ಮತ್ತು ಪೂರ್ವ ವಲಯದಲ್ಲಿ ತನಿಖೆ ಚುರುಕಾಗುತ್ತೆ. ವೈದ್ಯಾಧಿಕಾರಿಗಳಿಗೆ ಈಗ ನಡುಕ ಶುರುವಾಗಿದೆ. ಬಿಜೆಪಿ ಕಾಲಾವಧಿಯ ಕೋವಿಡ್ ಹಗರಣ ತನಿಖೆ. ಬಿಬಿಎಂಪಿಯಿಂದ 4 ವಲಯಗಳಲ್ಲಿ ಕೋವಿಡ್ ತನಿಖೆ. ವಲಯವಾರು ಅಧಿಕಾರಿಗಳಿಗೆ ನೋಟಿಸ್ಗೆ ತಯಾರಿ. ಬಿಜೆಪಿ ಕಾಲದ ಕೋವಿಡ್ ಹಗರಣದ ತನಿಖೆ ಚುರುಕುಗೊಂಡಿದೆ. ಸರ್ಕಾರ ಕೋವಿಡ್ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುತ್ತಿದೆ. ಬಿಬಿಎಂಪಿ ವ್ಯಾಪ್ತಿಯ 4 ವಲಯಗಳಲ್ಲಿ 28 ಅಧಿಕಾರಿಗಳಿಗೆ ನೋಟಿಸ್ ಕೊಡಲು ಬಿಬಿಎಂಪಿ ಮುಂದಾಗಿದೆ. ಮಹದೇವಪುರ, ಆರ್ಆರ್ ನಗರ, ಪೂರ್ವ ವಲಯ, ದಾಸರಹಳ್ಳಿ ವಲಯದಲ್ಲಿ ಕೋವಿಡ್ ಖರ್ಚು ವೆಚ್ಚ ವ್ಯತ್ಯಾಸ ಎನ್ನಲಾಗ್ತಿದೆ. ವೈದ್ಯಾಧಿಕಾರಿ ಇಂಜಿನಿಯರ್ಗಳಿಗೆ ನೋಟಿಸ್ ಕೊಡಲು ಬಿಬಿಎಂಪಿ ಮುಂದಾಗಿದೆ. 4 ವಲಯಗಳಲ್ಲೂ ಕೋವಿಡ್ ತನಿಖೆ ಚುರುಕುಗೊಳಿಸಲು ಮುಂದಾಗಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನಾ ಅಧಿಕಾರಿಗಳಿಂದ ವಿವರ ಪಡೆಯಿರಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿವರಣೆ ಕೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಜಸ್ಟಿಸ್ ಕುನ್ನಾ ಅವರು ನಮ್ಮ ಬಿಬಿಎಂಪಿದು ಪಾರ್ಷಿಯಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ಆಫೀಸಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಮತ್ತೆ 4 ವಲಯಗಳಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಬಗ್ಗೆ ಅವ್ರದ್ದು ವರದಿ ಬಂದಿದೆ. ಆ ವರದಿಯಲ್ಲಿ ಅವ್ರದ್ದು ಏನೇನ ರಿಮಾರ್ಕ್ಸ್ ಇದಾವ, ಎಲ್ಲಿ ಪ್ರೋಸೆಸ್ ಫಾಲೋ ಆಗಿಲ್ಲ, ಎಕ್ಸ್ಪೆಂಡಿಚರ್ ಗೆ ರೆಕಾರ್ಡ್ಸ್ ಫೈಲ್ಸ್ ಅಲ್ಲಿ ಏನು ಅವೈಲೇಬಲ್ ಇದಾವ, ಅದು ಅದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಎಕ್ಸ್ಪ್ಲನೇಷನ್ ಪಡಿಬೇಕಾಗ್ತದೆ. ಸೊ 4 ವಲಯಗಳಿಂದ ಈಗ ವರದಿ ಬಂದಿದೆ. ನಮ್ಮ ಹೆಡ್ ಆಫೀಸ್ ವರದಿ ಕೂಡ ರೆಡಿ ಇದೆ. ಎಲ್ಲ ಕಂಪೈಲ್ ಮಾಡಿಕೊಂಡು ಕಾಮನ್ ಆಗಿ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ನೀಡಲಿಕ್ಕೆ ಮತ್ತೆ ರಿಮೈನಿಂಗ್ ಎಲ್ಲ ಆಫೀಸರ್ಸ್ಗಳಿಗೆ ACS UDD ಆಫೀಸಿಂದ ನಮಗೆ ಒಂದು ನಿರ್ದೇಶನ ರಿಸೀವ್ ಆಗಿರುತ್ತೆ. ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನಾ ತಂಡ ಪ್ರಾಥಮಿಕವಾಗಿ 4 ವಲಯಗಳಲ್ಲಿ ತನಿಖೆ ಮಾಡಿ ಖರ್ಚು ವೆಚ್ಚ ಸೂಕ್ತ ದಾಖಲೆಗಳು ಇಲ್ಲದೆ ಇರೋದು ಪತ್ತೆ ಹಚ್ಚಿದೆ. ಈಗ ಉಳಿದ ಬಿಬಿಎಂಪಿ ವ್ಯಾಪ್ತಿಯ 4 ವಲಯಗಳಲ್ಲಿ ತನಿಖೆ ಶುರು ಮಾಡಿದ್ರೆ ಮತ್ತಷ್ಟು ಅಕ್ರಮ ಹೊರಬರಲಿದೆ. ಇಂಜಿನಿಯರ್ಗಳು, ವೈದ್ಯಾಧಿಕಾರಿಗಳು, ವಲಯ ವೈದ್ಯರು, HOಗಳು ಇದರಲ್ಲಿ ಭಾಗಿಯಾಗಿದ್ದು ಅವರಿಗೆ ನಡುಕ ಶುರುವಾಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕೋವಿಡ್ ಕೇರ್ ಸೆಂಟರ್, ಪರ್ಚೇಸ್ ಆಗಿರ್ತಕ್ಕಂಥ ಐಟಮ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಅದರ ಬಗ್ಗೆ ಅಬ್ಸರ್ವೇಷನ್ಸ್. ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕೋವಿಡ್ ಕೇರ್ ಸೆಂಟರ್ ಏನಿತ್ತು. ಆಮೇಲೆ ನಮ್ಮ ಈ ಲ್ಯಾಬ್ಸ್ ಏನಿದ್ದು, ಲ್ಯಾಬ್ಸ್ಗೆ ಏನೋ ಸ್ಯಾಂಪಲ್ ಕಳಿಸಲಾಗಿದ್ದು, ಆ ಸ್ಯಾಂಪಲ್ಸ್ ಬಗ್ಗೆ ಅಬ್ಸರ್ವೇಷನ್ಸ್, ಯಾವ ಲ್ಯಾಬ್ಗೆ ಯಾವ ಆಧಾರದ ಮೇಲೆ ಎಷ್ಟು ಸ್ಯಾಂಪಲ್ಸ್ ಹೋಗಿದ್ದಾವೆ, ಅದರದ್ದು ಟೆಸ್ಟಿಂಗ್ ಹೇಗಾಗಿದೆ, ಅವರಿಗೆ ಪೇಮೆಂಟ್ ಹೇಗಾಗಿದೆ, ಅದರ ಬಗ್ಗೆ ಅಬ್ಸರ್ವೇಷನ್ಸ್ ಇದಾವೆ. ಮತ್ತೆ ಕನ್ಸ್ಯೂಮೇಬಲ್ಸ್ ಪರ್ಚೇಸಸ್ ಝೋನ್ ಮಟ್ಟದಲ್ಲಿ ಆಗಲಿ ಹೆಡ್ ಆಫೀಸ್ ಮಟ್ಟದಲ್ಲಿ ಆಗಲಿ ಯಾವ ತರದ್ದು ಪರ್ಚೇಸಸ್ ಆಗಿದೆ, ಅದಕ್ಕೆ ಹಿನ್ನೆಲೆ ಏನಿತ್ತು, ಅದರ ಬಗ್ಗೆ ಅಬ್ಸರ್ವೇಷನ್ಸ್. ಅದು ಸೊ ಪಾಯಿಂಟ್ ವೈಸ್ ಅವರು ಕಾಮನ್ ಅಬ್ಸರ್ವೇಷನ್ ಇಲ್ಲ, ಇಂಡಿವಿಜುವಲ್ ಪಾಯಿಂಟ್ ವೈಸ್ ಅವರು ಬೇರೆ ಬೇರೆ ಅಬ್ಸರ್ವೇಷನ್ ಮಾಡ್ತಾ ಹೋಗಿದ್ದಾರೆ. ಒಟ್ಟಾರೆ ಬಿಜೆಪಿ ಕಾಲಾವಧಿಯ ಕೋವಿಡ್ ಹಗರಣ ತನಿಖೆ ಶುರುವಾಗಿದೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, ಔಷಧಿ ಖರೀದಿ, PPE ಕಿಟ್, ಮಾಸ್ಕ್ ಖರೀದಿಯ ಲೆಕ್ಕಾಚಾರದಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ತನಿಖೆ ನಡೆಯಲಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.